ಏನಿಲ್ಲ, ನನ್ನೆ ಬೆಳಗ್ಗೆ 5 ಗಂಟೆಗೆ ಸುಲ್ತಾನ್ ಅಂತ ವ್ಯಕ್ತಿ ಏನೋ 36 ವರ್ಷ ಹುಡುಗನ್ಗೆ ಏನೋ ಎದೇನು ಅಂತ ಹೇಳಿದಂತೆ. ಮನೇಲಿ ವಾಂತಿ ಮಾಡ್ಕೊಂಡ, ವಾಂತಿ ಮಾಡ್ಬಿಟ್ಮೇಲೆ ಎದೇನು ಅಂದ್ರು. ಅದಕ್ಕೆ ನಮ್ದು ಅಲ್ಲ ಪಶುವಾಲ್ ಹಾಸ್ಪಿಟಲ್ ಇದೆ ರಿಂಗ್ ರೋಡ್ ಅಲ್ಲಿ, ಅಲ್ಲಿಗೆ ಕರ್ಕೊಂಡೋದ್ರು. ಅಲ್ಲಿಂದ ಇಲ್ಲ ಇಲ್ಲಿ ನೋಡಕ್ಕಾಗಲ್ಲ, ಜಯದೇವ ಕರ್ಕೊಂಡೋಗಿ ಅಲ್ಲಿ ಹಾಗೆ ಅಲ್ಲೇ ನೋಡೋದು ಅಂತ ಹೇಳ್ಬಿಟ್ಟು ಅವ್ರ ಫ್ಯಾಮಿಲಿ ಎಲ್ಲ ಇಲ್ಲಿ ಕರ್ಕೊಂಡ್ ಬಂದವ್ರೆ. ರೋಡಲ್ಲಿ ಬರೋ ಟೈಮಲ್ಲಿ ಅವ್ರದ್ದು ಸಾವು ಆಗ್ಬಿಟ್ಟಿದೆ, ತೀರೋಗವ್ರೆ. ತೀರೋಗ್ಬಿಟ್ಮೇಲೆ ತಗೊಬಂದು ಇಲ್ಲಿ ಡಾಕ್ಟರ್ ತೋರಿಸೋದಕ್ಕೆ ಇಲ್ಲ ಇಲ್ಲಿ ನೋಡ್ತೀನಿ ಬೆಡ್ ಆಗಿದೆ ಇದು ಅಂತ ಹೇಳ್ಬಿಟ್ಟು ಅವ್ರ ಫ್ಯಾಮಿಲಿ ಕೇಳೋರು, MLC ಏನಾರ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಏನೋ MLC ಏನಿಲ್ಲ ಸರ್, ಈ ತರ ಆಗಿರೋದು ಅಂತ ಹೇಳಿದ ತಕ್ಷಣ ಅವ್ರು ಏನ್ ಹೇಳ್ತಾರೆ, ಪೋಸ್ಟ್ ಮಾರ್ಟಮ್ ಮಾಡ್ಕೊಡ್ಬೇಕು ಬಾಡಿನ ಅಂತ ಹೇಳ್ತಾರೆ. ಪೋಸ್ಟ್ ಮಾರ್ಟಮ್ ರೋಡಲ್ಲಿ ಏನೋ ಸಾವು ಆಗ್ಬಿಟ್ರೆ ಹಾರ್ಟ್ ಅಟ್ಯಾಕ್ ಇಂದ ಇಲ್ಲಿ ದೊಡ್ಡ ಆಸ್ಪತ್ರೆಗೆ ಜಯದೇವ ಹಾಸ್ಪಿಟಲ್ ಕರ್ಕೊಂಡ್ ಬಂದ ತಕ್ಷಣ ಇವರು ಪೋಸ್ಟ್ ಮಾರ್ಟಮ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಇದು ಯಾವ ರೂಲ್ಸ್ ಅಂತ ಹೇಳ್ಬಿಟ್ಟು ನಾನು ಹೋಗಿ ಡಾಕ್ಟರ್ ಸದಾನಂದ ಗೌಡ್ರಿಗೆ ಮಾತಾಡಿದೆ. ಇದು ಯಾವ ರೂಲ್ಸ್ ಸರ್? ಇಲ್ಲ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ನಮ್ಗೆ, ಹೊರಗಡೆ ಬಂದ ತಕ್ಷಣ ಅರೆ ಆಯ್ತುಪ್ಪ, ಬಂದ ತಕ್ಷಣ ರೋಡಲ್ಲಿ ತೀರೋಗಿ ಚೆಕ್ ಮಾಡ್ಬಿಟ್ಟು ಸತ್ತೋಗರೆ ಹೋಗಿ ಅಂತ ಹೇಳ್ಬೇಕಾರಲ್ಲ, ಪೋಸ್ಟ್ ಮಾರ್ಟಮ್ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇದು ಯಾವ ನ್ಯಾಯನ ಅಂತ ಹೇಳ್ಬಿಟ್ಟು ನಿಮ್ಗೆ ಅರ್ಥ ಆಯ್ತಲ್ಲ. ಮೊನ್ನೆ ಒಂದು ಸಲ್ಮಾ ಅಂತ ಹೇಳ್ಬಿಟ್ಟು ಒಂದು ಲೇಡಿ ತೀರೋಗಿದ್ರು, ಸೇಮ್ ಕೇಸ್. ಆವಾಗ್ಲೂ ಅವರು 3 ಮಕ್ಳಿದ್ದಾರೆ ಅವ್ರಿಗೆ, ಹೆಣ್ಮಕ್ಳು. ಶಾಂತಿನಗರ ವ್ಯಕ್ತಿ ಅದು ಲೇಡಿ, ಅವ್ರಿಗೂ ಇದೇ ತರ ಹಾರ್ಟ್ ಅಟ್ಯಾಕ್ ಆಗಿದೆ. ಅವ್ರಿಗೂ ಪೋಸ್ಟ್ ಮಾರ್ಟಮ್ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬರ್ದವ್ರೆ. ಆವಾಗ ಅವ್ರ ಫ್ಯಾಮಿಲಿ ಅವರೆಲ್ಲ ಗಲಾಟೆ ಮಾಡವ್ರೆ, ಏನಕ್ಕೆ ಪೋಸ್ಟ್ ಮಾರ್ಟಮ್ ಮಾಡ್ಕೊಡ್ತೀರಾ ಅಂತ ಹೇಳ್ಬಿಟ್ಟು. ಇಲ್ಲ ಮಾಡ್ಕೊಳ್ಳೇಬೇಕು ಅಂತ ಸ್ಟೇಷನ್ ಅಲ್ಲಿ ಏನ್ ಮಾತಾಡೋಗುತ್ತೆ, ಪೊಲೀಸವ್ರಿಗೆ ಏನ್ ಬರ್ಕೊಟ್ಟಿರ್ತಾರೆ ಪೊಲೀಸರು ಅದು ಆಕ್ಷನ್ ತಗೋತಾರೆ. ಅವ್ರೆಲ್ಲ ಆಗಲ್ಲ, ಇಲ್ಲಿ ಬರ್ಕೊಟ್ಟವ್ರೆ ಡಾಕ್ಟರ್ ಅಂತ ಹೇಳವ್ರೆ. ಬರ್ಕೊಟ್ಬಿಟ್ಮೇಲೆ ಆ ಪೋಸ್ಟ್ ಮಾರ್ಟಮ್ ಭಾನುವಾರನೇ ಇತ್ತು, ಪೋಸ್ಟ್ ಮಾರ್ಟಮ್ ಮಾಡಕ್ ಆಗಲ್ಲ ಡಾಕ್ಟರ್ ಇಲ್ಲ ಅಲ್ಲಿ ಅಂತ ಹೇಳ್ಬಿಟ್ಟು ತಗೊಂಡೋಗಿ ಜೇಸದಲ್ಲಿ ಅವ್ರಿಗೆ ಪೋಸ್ಟ್ ಮಾರ್ಟಮ್ ಮಾಡ್ಸವ್ರೆ. 7,600 ರೂಪಾಯಿ ಕಟ್ಟಿ ಪೋಸ್ಟ್ ಮಾರ್ಟಮ್ ಮಾಡ್ಕೊಟ್ಟವ್ರೆ. ನಾನು ಹೇಳಕ್ ಆಗಲ್ಲ ಅದು ಯಾವ ತರ ಅವ್ರು ಪೋಸ್ಟ್ ಮಾರ್ಟಮ್ ಮಾಡವ್ರೆ ಅಂತ ಹೇಳ್ಬಿಟ್ಟು. ಇವಾಗ ಜರ್ನಲ್ ಆಗಿ ತೀರೋದ್ರೆ ಬಂದ್ಬಿಟ್ಟು ಈ ತರ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಆಗಿ ಪೋಸ್ಟ್ ಮಾರ್ಟಮ್ ಮಾಡಕ್ ಕಳಿಸ್ತೀನಿ ಅಂದ್ರೆ ಏನಂತ ಯಾರು ಕೇಳ್ಬೇಕು ನಾವು? ಸುಪ್ರೀಂ ಕೋರ್ಟ್ ಆರ್ಡರ್ ಏನಕ್ಕೆ ಸುಪ್ರೀಂ ಕೋರ್ಟ್ ಆರ್ಡರ್ ಇರ್ತದೆ? ಏನೋ ಒಂದ್ ಘಟನೆ ಇತ್ತು, ನೀರಲ್ಲಿ ಬಿದ್ದೋದ, ಆಕ್ಸಿಡೆಂಟ್ ಆಗಿ ಸತ್ತೋದ, ಯಾವುದೇ ವಿಷಯದಲ್ಲಿ ಅವ್ರಿಗೆ ಆಟೋಮೆಟಿಕ್ ಆಗಿ ಪೋಸ್ಟ್ ಮಾರ್ಟಮ್ ಮಾಡ್ಕೊಡ್ಬೇಕು. ಅದು ಕಂಪಲ್ಸರಿ ಇದೆ, ರೂಲ್ಸ್ ಕಾನೂನು ಪರವಾಗಿ ಮಾಡ್ಬೇಕು. ಅದ್ ಬಿಟ್ಬಿಟ್ಟು ಇವರು ನ್ಯಾಷನಲ್ ಡೇಟ್ಗೂ ಹಾರ್ಟ್ ಅಟ್ಯಾಕ್ ಆದ್ರೆ ಈ ತರ ಪೋಸ್ಟ್ ಮಾರ್ಟಮ್ ಮಾಡ್ಕೊಡ್ತೀವಿ ಅಂದ್ರೆ ಜಯದೇವದಲ್ಲಿ ಏನ್ ನಡೀತಾ ಇದೆ ಅಂತ ನನ್ಗೆ ಅರ್ಥ ಆಯ್ತಲ್ಲ. ಇದಕ್ಕೆ ಒಂದೇ ನಮ್ ಮಾತು ಕೇಳೋದು, ಇದಕ್ಕೆ ನಮ್ಮ ಮಿನಿಸ್ಟರ್ ಇದಾರೆ, ದಿನೇಶ್ ಗುಂಡೂರಾವ್ ಇದಾರೆ, ಮಿನಿಸ್ಟರ್ ಇದಾರೆ, ಹೆಲ್ತ್ ಮಿನಿಸ್ಟರ್. ಅವ್ರಪ್ಪ ನಾವು ಇದು ಮಾತ್ರ ಹೊಡಿತೀವಿ. ಎಲ್ಲೋ ಒಂದ್ ಕಡೆ ಇದು ಎಲ್ಲ ಸರಿ ಕಾಣಿಸ್ತಾ ಇಲ್ಲ ನಮ್ಗೆ, ಎಲ್ಲೋ ಒಂದ್ ಕಡೆ ಜನಗಳಿಗೆ ಅನ್ಯಾಯ ಆಯ್ತಾ ಇದೆ. ಈ ತರ ಬಡವರು ತಗೊಬಂದು ಜಯದೇವದಲ್ಲಿ ಟ್ರೀಟ್ಮೆಂಟ್ ಆಗತ್ತೆ, ನಮ್ಗೆ ಒಳ್ಳೆ ಅವಕಾಶ ಸಿಕ್ಕತ್ತೆ, ಫ್ರೀ ಟ್ರೀಟ್ಮೆಂಟ್ ಆಗತ್ತೆ ಅಂತ ಕರ್ಕೊಂಡ್ ಬಂದ್ಬಿಟ್ಟು ರೋಡಲ್ಲಿ ತೀರೋದ್ರೆ ಪೋಸ್ಟ್ ಮಾರ್ಟಮ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಯಾಕೆ ಕೇಳ್ಬೇಕು ಸ್ವಾಮಿ ನ್ಯಾಯನ? Asfal sa may kasab wala kang puhunan siya kasi bazalan nila sa patcha. Post mortem kabi ka wala ko po taklif rin haralan ni haram. ಅವ್ರು ಏನ್ ಹೇಳ್ತಾವ್ರೆ, ಹೆಂಗ್ ಕರ್ಕೊಂಡ್ ಬರ್ತಾರ ಹಂಗೆ ಕರ್ಕೊಂಡಿರ್ತೀವಿ, ಪೋಸ್ಟ್ ಮಾರ್ಟಮ್ ಬೇಡ ಅಂತ ಅವ್ರೆ. ಆದ್ರೆ ಅವರು ನಾನು ಬಹಳ ಡಿಸ್ಕಸ್ ಮಾಡಿದೆ, ಅದಕ್ಕೆ ಆಗಲ್ಲ. ಅದು ಅವ್ರು ಕಂಪಲ್ಸರಿ ಪೋಸ್ಟ್ ಮಾರ್ಟಮ್ ಮಾಡ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಅಂತ ಹೇಳ್ತಾವ್ರೆ. ನಾನು ಅವ್ರಿಗೆ ಅದೇ ಒಂದ್ ಪ್ರಶ್ನೆ ನಂಬಿದೆ, ಅಕಸ್ಮಾತ್ ನೀವು ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದೀರಾ, ಏನೋ ಹೊಡೆದಿರ್ಬೋದು, ಏನೋ ಈ ತರ ಹೇಳ್ಬಿಟ್ಟು ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದೀರಾ, ಅಕಸ್ಮಾತ್ ಏನು ಇಲ್ಲ ಹಾರ್ಟ್ ಅಟ್ಯಾಕ್ ಇಂದ ಆಗಿದೆ ಅಂತ ಹೇಳಿದ್ರೆ ಅವಾಗ ಡಾಕ್ಟರ್ ಹತ್ರ ನಾವ್ ಏನ್ ಮಾಡ್ಬೇಕು? ಬಡವರಿಗೆ ಆತರ ಬಂದ್ರೆ ನಾವ್ ಯಾರು ಕೇಳ್ಬೇಕು? ಅದು ಏನಿಲ್ಲ ನ್ಯಾಷನಲ್ ಡೆತ್ ಆಗಿರೋದು ಅಂತ ಹೇಳ್ಬಿಟ್ಟು ನಾವೇನ್ ಕೇಳ್ಬೇಕು? ಯಾರ ಹತ್ರ ಕೇಳ್ಬೇಕು? ಅವ್ರಿಗೆ ನ್ಯಾಯ ನಮ್ಗೆ ನ್ಯಾಯನ? ಅವಾಗ ನಾವು ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ನಾವು ಹೋಗ್ಬೋದಲ್ಲ ಕೋರ್ಟ್ಗೆ, ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು. ಇವಾಗ ಪಾಪ ನೋಡಿ, ಆ ಹೆಣ್ಮಗು 25 ವರ್ಷ ಅವಳಿಗೆ ಈ ತರ ಆಗ್ಬಿಟ್ಟು ಏನಾಗುತ್ತೆ? ಈ ತರ ಎಲ್ಲ ಪೋಸ್ಟ್ ಮಾರ್ಟಮ್ ಸತ್ತೋದ್ರು ಆಯ್ತು, ಅದು ದೇವರು ಪ್ರಾಣ ಒಂದಿನ ಹೋಗ್ಲೇಬೇಕಾಗ್ತದೆ, ಅದೇನು ಡೌಟ ಇಲ್ಲ. ಆದ್ರೆ ಅದಕ್ಕೆ ನಮ್ ಕಾನೂನು ಪರವಾಗಿ ನಮ್ಮ ಲಾ ಪ್ರಕಾರ ಆತರ ಕುಯ್ದು ಎಲ್ಲ ಮಾಡಂಗಿಲ್ಲ. ನಮ್ಮ ಮೈ ಮೇಲೆ ಒಂದು ಕುಯ್ದಿದ್ರು ನಾವು ಅದಕ್ಕೆ ದೇವರ ಉತ್ತರ ಕೊಡ್ಬೇಕು. ಆತರ ಇರೋದು ಸಮಸ್ಯೆ. ಶಾಸಕರು ಬಂದ್ಬಿಟ್ಮೇಲೆ ವಿಚಾರ ಇದು ಎಲ್ಲ ವಿಚಾರ ಇಡ್ತೀನಿ, ನಾನು ಸರ್ಕಾರಕ್ಕೂ ಬರಿತೀನಿ, CM ಸಾಹೇಬ್ರಿಗೂ ಬರಿತೀನಿ. ಅದು ನಾನು ಒಬ್ಬ ಅಸಿಸ್ಟೆಂಟ್ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್. ಇದ್ರ ಬಗ್ಗೆ ನಾನು ಕಾನೂನು ಪರವಾಗಿ ಏನ್ ಆಕ್ಷನ್ ತಗೋಬೇಕು, ಯಾವ ತರ ಇದಕ್ಕೆ ನ್ಯಾಯ ಕೊಡಿಸ್ಬೇಕು, ನಾನು ನ್ಯಾಯ ಕೊಡಿಸ್ತೀನಿ ಅಷ್ಟೇ.